ಒಂದು ಚಟುವಟಿಕೆ ಇದೆ. ಯಾವುದೋ ಮಗುನು ಕಡಿಮೆ ಅಲ್ಲ ಅಂತ, ಪ್ರತಿಯೊಂದು ಮಗುವಿನಲ್ಲಿ ಒಂದು ಸಾಮರ್ಥ್ಯ ಇರ್ತದೆ ಅಂತ. ಅದೇ ರೀತಿಯಾಗಿ 8ನೇ ತರಗತಿಯಲ್ಲಿ ಓದುತ್ತಿರುವಂಥ ಸತೀಶ್ ವಿದ್ಯಾರ್ಥಿ ಕಲಿಕೆಯಲ್ಲಿ ಒಂಚೂರು ಹಿಂದನೆ, ಆದರೆ ಅವನ ಕ್ರಿಯಾಶೀಲತೆ ನೋಡ್ರಿ ಎಷ್ಟು ಅದ್ಭುತವಾಗಿ ಮಾಡ್ಯಾನ. ಅವ ಏನು ಮಾಡ್ಯಾನ, ಹೆಂಗೆ ಮಾಡ್ಯಾನ ಅಂತ ಅವನ ಬಾಯಿಲೇನೆ ಕೇಳ್ತಿರಿಲ್ಲ? ಹೇಳು ಸತೀಶ್, ನಿನ್ನ ಹೆಸರು ಹೇಳು, ತರಗತಿ ಹೇಳು. ಸತೀಶ್ 8ನೇ ತರಗತಿ. ರಟ್ಟಿ, ಡಬ್ಬಿ, ರಟ್ಟಿ, ಕಟ್ಟಿಗೆ, ಗಮ್ಮು, ಪೇಪರ್. ಏನು ಮಾಡಿದ್ದಪ್ಪ ನೀನು? ಮನೆ. ನೀವು ಒಬ್ಬನೇ ಮಾಡಿದ್ರಿ, ಮತ್ತೆ ಯಾರಿಗಾರ ಹೆಲ್ಪ್ ತೊಗೊಂಡಿರಿ? ಅವ್ರು ಏನು ಮಾಡ್ಯಾರ ನಿನಗೆ ಬಂದು? ಅವರು ಅಂದರೆ ಒಬ್ಬರು ಮಾಡೋದಕ್ಕಿಂತ ಇಬ್ಬರು ವ್ಯವಸ್ಥೆ ಅಂತೇಳಿ ತಾನು ಒಂದು ಮಾಡುವಂಥ ಚಟುವಟಿಕೆಯಲ್ಲಿ ನಾವೆಲ್ಲ ನಿಮ್ಮ ಗುಂಪು ಚಟುವಟಿಕೆ ಯಾಕೆ ಕೊಡ್ತೀವಿ? ಒಬ್ರಿಗೆ ಒಂದು ಬಂದು ಮತ್ತೊಬ್ರಿಗೆ ಒಂದು ಬರ್ತೀವಿ. ಅದಕ್ಕೆ ಎಲ್ಲರೂ ಕೂಡಿ ಒಂದು ಸಾಮಗ್ರಿ ತಯಾರು ಮಾಡಬೇಕು ಅಂತ ಇವತ್ತು ನಮ್ಮ ಸತೀಶ ಏನು ಮಾಡ್ಕೊಂಡು ಬಂದಾನ? ನಿಮಗೆಲ್ಲ ಮನೆ ಬಗ್ಗೆ ಗೊತ್ತದೆ ಇಲ್ಲ? ಯಾವ್ಯಾವ ಮನೆ ನೋಡಿದ್ರಿ ನೀವು? ಚತ್ತಿನ ಮನೆ, ಗುಡಿಸಿಲು, ಮತ್ತು ಬ್ಯಾಡಗಿ ಮನೆ, ಮತ್ತು 3 ಅಂತಸ್ತು, 4 ಅಂತಸ್ತು, 5 ಅಂತಸ್ತು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್, ಇಂಥವೆಲ್ಲ ಮನೆ ನೋಡಿದ್ರಿ, ಹೌದಿಲ್ಲ? ಆದರೆ ನಮ್ಮ ಸತೀಶ್ ಮಾಡಿರುವಂಥ ಮನೆ ತುಂಬ ಚೆನ್ನಾಗಿದೆ. ಹಾಗಾಗಲ್ಲ? ಅದಕ್ಕೆ ಅವನಿಗೊಂದು ಜೋರಾಗಿ ಶಬಾಷ್